ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀರಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವಂತಹ ಪ್ರಮುಖ ಸುದ್ದಿಗಳನ್ನು ಟಾಪ್ 18 ನಲ್ಲಿ ನಿಮಗೆ ತೋರಿಸ್ತೀನಿ. ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಆರೋಪ ಕೇಳಿಬಂದಿದ್ದ ಮೂಡಾ ಸೈಟ್ ಹಗರಣದಲ್ಲಿ ಇಡಿ ತನಿಖೆಯನ್ನು ಚುರುಕುಗೊಳಿಸಿದೆ. ಇವತ್ತು 100 ಕೋಟಿ ರೂಪಾಯಿ ಮೌಲ್ಯದ 92 ಮೂಡಾ ಸೈಟ್ಗಳನ್ನು ಸೀಸ್ ಮಾಡಲಾಗಿದೆ. ಅಲ್ಲಿಗೆ ಈ ಪ್ರಕರಣದಲ್ಲಿ ಇದುವರೆಗೆ ಸುಮಾರು 400 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಇಡಿ ಜಪ್ತಿ ಮಾಡಿದಂತಾಗಿದೆ. ದೊಡ್ಡ ಪ್ರಮಾಣದ ಅಕ್ರಮ ನಡೆದಿರುವಂಥದ್ದು ಇಡಿ ತನಿಖೆಯಲ್ಲಿ ಬಯಲಾಗಿದ್ದು, ಈ ಹಿಂದೆ 300 ಕೋಟಿ ರೂಪಾಯಿ ಮೌಲ್ಯದ 160 ನಿವೇಶನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿತ್ತು. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ದುರಂತ ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ಇವತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ 100 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. 11 ಜನರ ಸಾವಿಗೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ. ಅವ್ಯವಸ್ಥಿತ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಾಗಿತ್ತು. ಪ್ರಚಾರ ಪ್ರಿಯ ಸರ್ಕಾರ ಅಂತ ಘೋಷಣೆಯನ್ನು ಕೂಗಿದ್ರು. ಪೊಲೀಸರ ಅಮಾನತು ಖಂಡಿಸಿ ಬೆಳಗಾವಿಯಲ್ಲೂ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅಧಿಕಾರದಲ್ಲಿರುವವರೆಗೆ ರಾಜ್ಯದ ಗೌರವ ಉಳಿಯೋದಿಲ್ಲ ಅಂತೇಳಿ ಎಕ್ಸ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರದ ವೈಫಲ್ಯತೆಯನ್ನು ಖಂಡಿಸಿ ಜೂನ್ 13 ಮತ್ತು ಜೂನ್ 16ರಂದು ಪ್ರತಿಭಟನೆಗೆ ವಿಜಯೇಂದ್ರ ಕರೆ ನೀಡಿದ್ದಾರೆ. ದೆಹಲಿಯ ದ್ವಾರಕಾ ಸೆಕ್ಟರ್ನಲ್ಲಿ ಸಂಭವಿಸಿರುವಂತಹ ಭೀಕರ ಅಗ್ನಿ ದುರಂತಕ್ಕೆ 3 ಬಲಿಯಾಗಿದ್ದಾರೆ. ಬಹು ಅಂತಸ್ತಿನ ಕಟ್ಟಡದ 8ನೇ ಮಹಡಿಯಲ್ಲಿ ಬೆಂಕಿ ಧಗಧಗ ಹೊತ್ತು ಉರಿತಾ ಇತ್ತು. ಈ ವೇಳೆ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಅಪ್ಪ ಮತ್ತು 2 ಮಕ್ಕಳು ಮೇಲಿಂದ ಕೆಳಕ್ಕೆ ಜಿಗಿದಿದ್ದಾರೆ. ಕೆಳಗೆ ಬಿದ್ದ ರಭಸಕ್ಕೆ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಈ ಭೀಕರ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕೇರಳದ ಕರಾವಳಿಯಲ್ಲಿ ಸಿಂಗಾಪುರದ MV1 ಹೈ 503 ಕಂಟೈನರ್ ಹಡಗು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಭಾರತೀಯ ನೌಕಾಪಡೆ ತುರ್ತು ಕಾರ್ಯಾಚರಣೆ ನಡೆಸಿ ಹಡಗಿನಲ್ಲಿದ್ದ 18 ಸಿಬ್ಬಂದಿಯನ್ನು ರಕ್ಷಣೆ ಮಾಡಿದೆ. 6 ಜನರಿಗೆ ಗಾಯಗಳಾಗಿದ್ದು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 4 ಕಣ್ಮರೆಯಾಗಿದ್ದಾರೆ. ಚೀನಾದ 8 ಸಿಬ್ಬಂದಿ, ಇಂಡೋನೇಷ್ಯಾದ 6 ಜನ ಸೇರಿ 18 ಜನರನ್ನು ರಕ್ಷಿಸಲಾಗಿದೆ. ಚೀನಾ ಪ್ರಜೆಗಳನ್ನು ರಕ್ಷಣೆ ಮಾಡಿದ ಭಾರತೀಯ ನೌಕಾಪಡೆಗೆ ಚೀನಾ ಸರ್ಕಾರ ಧನ್ಯವಾದವನ್ನು ತಿಳಿಸಿದೆ. ಹೇಮಾವತಿ ಹೋರಾಟಗಾರರಿಗೆ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ತುಮಕೂರು ನ್ಯಾಯಾಲಯ 4 ಜಾಮೀನು ಮಂಜೂರು ಮಾಡಿದೆ. HB ನವಚೇತನ್, ಬೆಣಚಿಕೆರೆ ಲೋಕೇಶ್, HN ಚೇತನ್, BV ಆನಂದ್ಗೆ ಜಾಮೀನು ಸಿಕ್ಕಿದ್ದು ನಾಳೆ ಜೈಲಿನಿಂದ ಬಿಡುಗಡೆ ಆಗಲಿದ್ದಾರೆ. ಮೇ 31ರಂದು ತುಮಕೂರಿನ ಸಂಕಾಪುರದಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ ನಂತರ ಅವರನ್ನು ಬಂಧಿಸಲಾಗಿತ್ತು. ಹನಿಮೂನ್ಗೆ ಅಂತ ಕರ್ಕೊಂಡು ಹೋಗಿ ಗಂಡನನ್ನೇ ಕೊಲೆ ಮಾಡಿದ ಮೇಘಾಲಯದ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿ ಸಿಕ್ಕಿದೆ. ಹನಿಮೂನ್ಗೆ ಹೋಗೋದಕ್ಕೆ 2 ಟಿಕೆಟ್ ಬುಕ್ ಮಾಡಿದ್ದು, ವಾಪಸ್ ಬರುವಾಗ ಕೇವಲ 1 ಟಿಕೆಟ್ ಮಾತ್ರ ಬುಕ್ ಮಾಡಿದ್ದರಿಂದ ಹಂತಕ್ಕೆ ಪತ್ನಿ ಸಿಕ್ಕಿಬಿದ್ದಾಳೆ. ಮೊದಲೇ ಪ್ಲಾನ್ ಮಾಡಿದಂತೆ ಗಂಡ ರಾಜ ರಘುವಂಶಿಯನ್ನ ಮೇಘಾಲಯಕ್ಕೆ ಕರ್ಕೊಂಡು ಹೋಗಿದ್ದಂತಹ ಪತ್ನಿ ಸೋನಂ ಪ್ರಿಯಕರ್ನನ್ನ ಅಲ್ಲಿಗೆ ಕರೆದುಕೊಂಡು ಕೊಲೆಯನ್ನ ಮಾಡಿಸಿದ್ರು. ಲೋಕಸಭೆಗೆ ಉಪಸಭಾಪತಿಯನ್ನು ಆಯ್ಕೆ ಮಾಡಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಮೋದಿಯವರಿಗೆ ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿರುವ ಖರ್ಗೆ ಉಪಸಭಾಪತಿ ಹುದ್ದೆಯನ್ನು ಖಾಲಿ ಬಿಡುವುದು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೆಯದಲ್ಲ ಮತ್ತು ಸಾಂವಿಧಾನಿಕ ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿದಂತಾಗುತ್ತೆ ಅಂತ ಖರ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಅಳಿಯ ಉದ್ಯಮಿ ರಾಬರ್ಟ್ ವಾಡ್ರಾಗೆ ಇಡಿ ಮತ್ತೆ ಸಮನ್ಸ್ ಕಳುಹಿಸಿದೆ. ಇವತ್ತೇ ಇಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಿತ್ತು. ಆದರೆ ಇಂದು ವಿಚಾರಣೆಗೆ ಹಾಜರಾಗುವುದಕ್ಕೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಹಾಜರಾಗುವುದಾಗಿ ವಾಡ್ರಾ ಸಮಯಾವಕಾಶವನ್ನು ಕೇಳಿದ್ದಾರೆ. ಭಾರತ ಮತ್ತು ಅಮೆರಿಕದ ಜಂಟಿ ಬಾಹ್ಯಾಕಾಶ ಯೋಜನೆ ಆಕ್ಸಿಯಂ 4 ಮಿಷನ್ ನಭಕ್ಕೆ ಜಿಗಿಯೋದಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಫ್ಲೋರಿಡಾದಲ್ಲಿರುವ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಭಾರತೀಯ ಕಾಲಮಾನ ನಾಳೆ ಸಂಜೆ 5:30ಕ್ಕೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ಉಡಾವಣೆ ಆಗಲಿದೆ. ಭಾರತದ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾಗೆ ಭಾರತೀಯ ವಾಯುಸೇನೆ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಶುಭ ಕೋರಿದ್ದಾರೆ. ಆಕಾಶವನ್ನು ವೈಭವದಿಂದ ತಲುಪಿ ನಿಮ್ಮ ಬಾಹ್ಯಾಕಾಶ ಪ್ರಯಾಣ ಸುರಕ್ಷಿತ ಮತ್ತು ಯಶಸ್ವಿಯಾಗಲಿ ಅಂತ ಹಾರೈಸಿದ್ದಾರೆ. ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ಅಸಮಾಧಾನ ಹೊರಹಾಕಿದ್ದಾರೆ. ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಸೌಮ್ಯ ರೆಡ್ಡಿ ನೇತೃತ್ವದಲ್ಲಿ ನಡೆದಂತಹ ಸಂಘಟನಾ ಸಭೆಯಲ್ಲಿ ಈ ಘಟನೆ ನಡೆದಿದೆ. ಕಾಂಗ್ರೆಸ್ ಶಾಸಕರಾಗಿದ್ದರೂ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಶಾಸಕರು ಬರ್ತಾ ಇಲ್ಲ, ಶಾಸಕರಿಗೆ ಶೇಮ್ ಅಂತ ಲಕ್ಷ್ಮೀನಾರಾಯಣ ಗುಡುಗಿದ್ರು. ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಗೌರಿಬಿದನೂರಿನ ಹನುಮೇನಹಳ್ಳಿ ಮತ್ತು
ಚರಕಮಟ್ಟೇನಹಳ್ಳಿ ಬಳಿ ಕುಸುಮ್-ಸಿ ಯೋಜನೆಗೆ ಸಿಎಂ ಚಾಲನೆ ನೀಡಲಿದ್ದಾರೆ. ಈ ಯೋಜನೆಯು ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ಸೋಲಾರ್ ವಿದ್ಯುತ್ ಪೂರೈಸುವ ಗುರಿಯನ್ನು ಹೊಂದಿದೆ. 60 ಎಕರೆ ಪ್ರದೇಶದಲ್ಲಿ 2000 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಘಟಕ ಸ್ಥಾಪಿಸಲಾಗಿದೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರದಲ್ಲಿ ಚಾಲನೆ ನೀಡಿದ ವಂದೇ ಭಾರತ್ ರೈಲಿನಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ನ ನಾಯಕ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಪ್ರಯಾಣಿಸಿದರು. ಶ್ರೀನಗರದ ನೌಗಮ್ ರೈಲು ನಿಲ್ದಾಣದಿಂದ ಶ್ರೀಮಾತಾ ವೈಷ್ಣೋದೇವಿ ಕಟ್ರಾ ರೈಲು ನಿಲ್ದಾಣದವರೆಗೆ ಪ್ರಯಾಣಿಸಿ ಚೆನಾಬ್ ಸೇತುವೆಯ ಸೌಂದರ್ಯವನ್ನು ಕಣ್ತುಂಬಿದರು. ಚೆನಾಬ್ ಸೇತುವೆ ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು ಅಂತ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಸೇನೆಯಿಂದ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ಮುಂದುವರೆದಿದೆ. ಕೀವ್ ಮತ್ತು ಒಡೆಸ್ಸಾ ನಗರಗಳನ್ನು ಗುರಿಯಾಗಿಸಿ ಇವತ್ತು ರಷ್ಯಾ 315 ಡ್ರೋನ್ಗಳು ಮತ್ತು 7 ಕ್ಷಿಪಣಿಗಳನ್ನು ಉಡಾಯಿಸಿದೆ. 3 ಇದರಲ್ಲಿ ಮೃತಪಟ್ಟಿದ್ದಾರೆ, 13 ಮಂದಿ ಗಾಯಗಳಾಗಿವೆ. ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಅವರನ್ನು ಮಾಲ್ಡೀವ್ಸ್ನ ಜಾಗತಿಕ ಪ್ರವಾಸೋದ್ಯಮ ರಾಯಭಾರಿಯಾಗಿ ನೇಮಿಸಲಾಗಿದೆ. ಪ್ರಧಾನಿ ಮೋದಿ ಅವರು ದ್ವೀಪ ದೇಶ ಮಾಲ್ಡೀವ್ಸ್ಗೆ ಭೇಟಿ ನೀಡುವ 1 ತಿಂಗಳ ಮೊದಲು ಈ ಬೆಳವಣಿಗೆ ನಡೆದಿದೆ. ಕಳೆದ ವರ್ಷ ಮಾಲ್ಡೀವ್ಸ್ ಪ್ರವಾಸದ ವಿರುದ್ಧ ಭಾರತದಲ್ಲಿ ಅತಿದೊಡ್ಡ ಪ್ರಚಾರ ನಡೆದಿತ್ತು. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಆಗ್ತಾ ಇದೆ ಅಂತ ರಾಜ್ಯದ ನಾಯಕರನ್ನು ಕರೆಸಿ ಹೈಕಮಾಂಡ್ ನಾಯಕರು 2 ವಿಚಾರಗಳಲ್ಲಿ ಬಹಳ ಮುಖ್ಯವಾದಂತಹ ಪ್ರಶ್ನೆಗಳನ್ನು ಮಾಡಿದ್ದಾರೆ ಮತ್ತು ಸರ್ಕಾರದಿಂದ ವಿವರಣೆಯನ್ನು ತೆಗೆದುಕೊಂಡಿದ್ದಾರೆ. ಒಂದು, 11 ಮಂದಿ ಕಾಲ್ತುಳಿತದಲ್ಲಿ ಸಾವಿಗೀಡಾಗಿರ್ತಕ್ಕಂತಹ ಆ ಕಾಲ್ತುಳಿತ ಪ್ರಕರಣ. ಎರಡನೆಯದು, ಜಾತಿ ಜನಗಣತಿ ವಿಷಯದಲ್ಲಿ ಆಗ್ತಾ ಇರುವಂತಹ ಪ್ರಬಲ ಸಮುದಾಯಗಳ ವಿರೋಧ. 2 ವಿಚಾರಗಳಲ್ಲೂ ಕೂಡ ಆಗಿರುವಂತಹ ಮುಜುಗರವನ್ನು ತಕ್ಷಣ ಸರಿಪಡಿಸಬೇಕು, ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಹೈಕಮಾಂಡ್ನವರು ರಾಜ್ಯ ನಾಯಕರಿಗೆ ನಿರ್ದೇಶನವನ್ನು ನೀಡಿದ್ದಾರೆ. ದೆಹಲಿಯಲ್ಲಿ ಇವತ್ತು ಏನೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ. ಇನ್ನೊಂದು ಜನ ಸಾಯಬಾರ್ದಾಗಿ ನಮ್ಮದು ವ್ಯಥೆ ಇದೆ, ಅದಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ. ಆರೋಪಿಗಳು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳು. ಬುದ್ಧಿಯಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಕಣ್ಣೀರು ಬರಲ್ಲ. ಇವ್ರು ಏನೇನ್ ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯ್ತು? ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಪ್ಪು ಚುಕ್ಕೆ ಬಿದ್ದಿದ್ದು, ಬೆಂಗಳೂರಿನ ಇಮೇಜ್ಗೆ ಧಕ್ಕೆಯಾಗಿದ್ದು, ಸರ್ಕಾರಕ್ಕೆ ಮುಜುಗರವಾಗಿದ್ದು, ಕಾಂಗ್ರೆಸ್ ಹೈಕಮಾಂಡ್ಗೂ ಕಸಿವಿಸಿ ತಂದ ಘಟನೆ ಬಗ್ಗೆ ಇದೀಗ ಸಿಎಂ ಹಾಗೂ ಡಿಸಿಎಂ ವಿವರಣೆ ನೀಡಿದ್ದಾರೆ. ದೆಹಲಿಯ ಎಐಸಿಸಿ ಹೊಸ ಕಚೇರಿಯಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಾಲ್ತುಳಿತದ ಬಗ್ಗೆ ವರದಿ ಒಪ್ಪಿಸಿದ್ದಾರೆ. ಸರ್ಕಾರ ಕೈಗೊಂಡಿರುವ ಕ್ರಮಗಳು, ಕಾನೂನು ಹೋರಾಟದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 25 ಲಕ್ಷ ಪರಿಹಾರ ನೀಡಲಾಗಿದೆ. ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗ್ತಿದೆ. ವಿಸ್ತಾರವಾದ ತನಿಖೆಗೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚನೆ ಮಾಡಲಾಗಿದೆ. ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ನಡೆಯುತ್ತಿದೆ. ಸಿಐಡಿ ಪೊಲೀಸರು ಕೂಡ ತನಿಖೆ ಮಾಡುತ್ತಿದ್ದಾರೆ. ಕರ್ತವ್ಯ ಮರೆತ 5 ಪೊಲೀಸರನ್ನ ಅಮಾನತು ಮಾಡಿದ್ದು, ಒಬ್ಬರನ್ನು ವರ್ಗಾವಣೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಇಡೀ ಈವೆಂಟ್ನ ದಿಕ್ಕು ತಪ್ಪಿಸಿದ ಸಿಎಂ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜ್ ವಜಾ ಮಾಡಲಾಗಿದೆ ಎಂದು ವಿವರಣೆ ನೀಡಿದ್ರು. ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಿರುವ ಕಾಲ್ತುಳಿತ ಸರ್ಕಾರವನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದೆ. 11 ಜನರ ಸಾವಿನ ವ್ಯಥೆ ನಮಗಿದೆ ಎಂದು ಖುದ್ದು ಸಿಎಂ ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ. ಇದೇ ಕಾರಣಕ್ಕೆ ಈಗ ರಾಜ್ಯ ಸರ್ಕಾರ ಇನ್ನು ಮುಂದೆ ಇಂತಹ ಅನಾಹುತಗಳನ್ನ ನಡೆಯೋದನ್ನ ತಪ್ಪಿಸಲು ಹೊಸದಾಗಿ ಕಾಯ್ದೆಯನ್ನ ರಚಿಸಿ ವಿಜಯೋತ್ಸವಕ್ಕೆ ಪಾಲಿಸಲೇಬೇಕಾದ ಎಸ್ಒಪಿ ತಯಾರಿಸಲಿದೆ. ಭವಿಷ್ಯದಲ್ಲಿ ಇಂಥ ಕಾರ್ಯಕ್ರಮಗಳ ಬಗ್ಗೆ ಮುಂಜಾಗ್ರತೆ ವಹಿಸುತ್ತೇವೆ, ಅಚಾತುರ್ಯ ಆಗದಂತೆ ಎಚ್ಚರ ವಹಿಸುತ್ತೇವೆ, ಸಾರ್ವಜನಿಕ ಸಂಭ್ರಮೋತ್ಸವಗಳಿಗೆ ಹೊಸ ಕಾಯ್ದೆ ತರುತ್ತೇವೆ, ಈ ಬಗ್ಗೆ ಮುಂದಿನ ಅಧಿವೇಶನದಲ್ಲೇ ನಿರ್ಧಾರ ಮಾಡುತ್ತೇವೆ ಎಂದು ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಮನವರಿಕೆ ಮಾಡಿಕೊಟ್ಟರು. ಹೀಗೆ ಸರ್ಕಾರ ಮತ್ತೆಂದೂ ಕಾಲ್ತುಳಿತದಂತಹ ಅನಾಹುತಗಳನ್ನು ಸಂಭವಿಸದಂತೆ ನೋಡಿಕೊಳ್ಳಲು ಮುಂದಾಗಿದೆ. ಸಿಎಂ ಡಿಸಿಎಂ ಮಾತುಗಳನ್ನು ಕೇಳಿದ ರಾಹುಲ್ ಗಾಂಧಿ ಕೆಲವೊಂದು ಸಲಹೆ ನೀಡಿದ್ದಾರೆ. Unfortunate incident happened. Anyway, government of Karnataka has already ordered a judicial inquiry to find out what exactly happened. During the course of judicial inquiry, party didn't want to involve into the nitty-gritty of the issue. But generally, party has clearly viewed that there should be a clear-cut pro-people attitude on this issue. ಇನ್ನೊಂದು ಜನ ಸಾಯಬಾರ್ದಾಗಿತ್ತು, ನಮ್ಮದು ವ್ಯಥೆ ಇದೆ. ಎಲ್ಲ ಯಂಗ್ಸ್ಟರ್ಸ್ ಹೋಗಿದ್ದಾರೆ,
ಅದ್ರ ಬಗ್ಗೆ ವ್ಯಥೆ ಇದೆ. ಅದನ್ನ ನಾವು ಬೆಂಗಳೂರಿನಲ್ಲೂ ಹೇಳಿದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಅದಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ನಾನು. ಕುಂಭಮೇಳದಲ್ಲಿ ಸತ್ತೋದ್ರು ಅಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ. ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ, ಅದು ಇಲ್ಲಾಗಿದೆ, ಆ ಥರ ಹೇಳಕ್ ಹೋಗಲ್ಲ. ಇದು ಸತ್ರೆ ಎಲ್ಲರೂ ಕೂಡ ನಾವು ಅದಕ್ಕೆ ವ್ಯಥೆ ಪಡಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ, ದುಃಖ ಪಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ. ಕಾಲ್ತುಳಿತದಿಂದ ಮುಜುಗರ ಆಗಿರುವುದಂತೂ ನಿಜ. ತಪ್ಪು ಯಾರದ್ದೇ ಆಗಿದ್ರೂ ಕ್ರಮ ಆಗ್ತಿರಲಿ, ಕೋರ್ಟ್ನಲ್ಲಿ ವಾದ ಮಂಡನೆ ಪ್ರಬಲವಾಗಿರಲಿ, ಸರ್ಕಾರಕ್ಕೆ ಮುಜುಗರವಾಗುವ ತೀರ್ಪುಗಳು ಬರದಂತೆ ವಾದ ಮಾಡಿ ಮುಂದಿನ ದಿನಗಳಲ್ಲಿ ಅಹಿತಕರ ಘಟನೆ ಆಗದಂತೆ ಎಚ್ಚರಿಕೆ ಹೆಜ್ಜೆ ಇಡಿ ಎಂದು ರಾಹುಲ್ ಸಲಹೆ ನೀಡಿದ್ರು. ಹೀಗೆ ಕಾಲ್ತುಳಿತದ ಬಗ್ಗೆ ವರದಿ ಒಪ್ಪಿಸಲು ದೆಹಲಿಗೆ ಹೋಗಿದ್ದ ಸಿಎಂ ಹಾಗೂ ಡಿಸಿಎಂ ತಮ್ಮ ವಿವರಣೆಯನ್ನ ಕೊಟ್ಮೇಲೆ ಹೈಕಮಾಂಡ್ ಒಂದಿಷ್ಟು ಸಲಹೆಗಳನ್ನು ಕೊಟ್ಟು ನಂತರ ಟಾಪಿಕ್ ಚೇಂಜ್ ಮಾಡಿದೆ. ರಾಜ್ಯ ಸರ್ಕಾರ ನಡೆಸಿದ್ದ ಜಾತಿಗಣತಿಯ ವರದಿಯ ಮೂಲಕ್ಕೆ ಕೈ ಹಾಕಿರುವ ಹೈಕಮಾಂಡ್ ಮರು ಎಣಿಕೆ ನಡೆಸಿ ಎಂದು ಸಿಎಂಗೆ ಸೂಚನೆ ನೀಡಿದೆ. ವೈಜ್ಞಾನಿಕವಾಗಿಲ್ಲ, ನೀವು ಕೂಡ ವಿಸಿಟ್ ಮಾಡಿಲ್ಲ, ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ. ಚರ್ಚೆ ಮಾಡಲಿ, ಮಾಡೋದು ತಪ್ಪಲ್ಲ, ಆದರೆ ಜಾರಿ ತರಬಾರದು. ಕಾಂಗ್ರೆಸ್ ಸರ್ಕಾರದ ನಿಲುವೇನಿದೆ ಸ್ಪಷ್ಟವಾಗಿದೆ, ಒಡೆದಾಳುವ ನೀತಿ. ವರದಿಯನ್ನ ಅನುಷ್ಠಾನ ಮಾಡೋದಕ್ಕಿಂತ ಮುಂಚೆ ನಮ್ಮ ಅಭಿಪ್ರಾಯವನ್ನು ಕೇಳಿ ಸ್ವೀಕಾರ ಮಾಡಿದರೆ ಇನ್ನೂ ಒಪ್ಪಬೇಕಾಗಿದೆ. ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತದ ಬಗ್ಗೆ ಜನರ ಆಕ್ರೋಶ ತೀವ್ರವಾಗಿರುವಾಗಲೇ ಜಾತಿಗಣತಿ ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈಗೆತ್ತಿಕೊಂಡಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿಗಳ ಮರುಲೆಕ್ಕ ಹಾಕುವಂತೆ ಸೂಚಿಸಿದೆ. ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಕೆಯಾಗಿರುವ ಕಾಂತರಾಜು ಅವರಿಂದ ಆರಂಭಗೊಂಡು ಜಯಪ್ರಕಾಶ್ ಹೆಗಡೆ ಮೂಲಕ ಅಂತ್ಯ ಕಂಡಿರುವ ಜಾತಿಗಣತಿಯ ವರದಿಗೆ ಕಾಂಗ್ರೆಸ್ ತಾತ್ವಿಕ ಒಪ್ಪಿಗೆಯನ್ನ ನೀಡಿದೆ. ಆದರೆ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳ ಸಂಘ ಸಂಸ್ಥೆಗಳು ಮರು ಸಮೀಕ್ಷೆಗೆ ಆಗ್ರಹಿಸುತ್ತಲೇ ಇರುವುದನ್ನ ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದೆ. ಇದೇ ಕಾರಣಕ್ಕೆ ಕಾಲಮಿತಿಯೊಳಗೆ ಜಾತಿಗಳ ಮರು ಎಣಿಕೆಗೆ ಸರ್ಕಾರಕ್ಕೆ ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಹೊಸ ಸರ್ವೆಗೆ ನಿರ್ದಿಷ್ಟ ಕಾಲಮಿತಿ ನಿಗದಿಪಡಿಸುವ ಅಧಿಕಾರವನ್ನ ಹೈಕಮಾಂಡ್ನವರು ಸರ್ಕಾರಕ್ಕೆ ಬಿಟ್ಟಿದ್ದಾರೆ. ಪ್ರಬಲ ಸಮುದಾಯಗಳ ವಿರೋಧದ ಹಿನ್ನೆಲೆಯಲ್ಲಿ 10 ವರ್ಷಗಳ ಜಾತಿ ಲೆಕ್ಕವನ್ನ ಆಧರಿಸಿದ ವರದಿ ಜಾರಿಗೆ ಕಾಂಗ್ರೆಸ್ ಹಿಂದೇಟು ಹಾಕಿದ್ದು, ಹೊಸ ಸರ್ವೆ ನಡೆಸಿ ನಂತರ ಜಾತಿಗಣತಿ ವರದಿ ಜಾರಿಗೆ ಪ್ಲಾನ್ ಮಾಡಿಕೊಂಡಿದೆ. ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ, ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಎನ್ಯುಮರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನ ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ 10 ವರ್ಷ ಆಗ್ಬಿಟ್ಟಿದೆ, 9-10 ವರ್ಷಗಳು. ಅದಕ್ಕೋಸ್ಕರ ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಕೆಲವು ಸಂಘಟನೆಗಳಿಂದ, ಕೆಲವು ಸಮಾಜದಿಂದ ಅಪಸ್ವರ ಬಂದಿರೋದ್ರಿಂದ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತೆ ನೀವು ಎಲ್ಲರಿಗೂ ಕೂಡ ನೀವು ಅವಕಾಶ ಕೊಡಬೇಕು, ಮತ್ತೆ ಏನು ಪ್ರತಿ ಮನೆಗೂ ಕೂಡ ಯಾರು ಕೂಡ ಅಪಸ್ವರ ಸಿಗಬಾರದು ಅಂತೇಳಿ ಒಂದು ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಸರ್ಕಾರ ಹೀಗೆ ಜಾತಿಗಳ ಮರು ಎಣಿಕೆ ಮಾಡ್ತೀವಿ ಅಂತ ಹೇಳ್ತಿರೋದ್ರಿಂದ 10 ಹಲವು ಪ್ರಶ್ನೆಗಳೂ ಎದ್ದಿವೆ. 2015ರಲ್ಲಿ ಮಾಡಿದ್ದ ಜಾತಿಗಣತಿಯ ವರದಿಯ ಗತಿಯೇನು? 2025ರ ಏಪ್ರಿಲ್ 11ರಂದು ಸಂಪುಟ ಸಭೆಯಲ್ಲಿ ಜಾತಿಗಣತಿ ವರದಿ ಮಂಡನೆಯಾಗಿತ್ತು. ಆದರೆ ಮಂಡನೆಯಾಗಿರುವ ಜಾತಿಗಣತಿಯ ವಿಚಾರದಲ್ಲಿ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಸರ್ಕಾರ. ಜಾತಿಗಣತಿ ಅಂಗೀಕಾರ ಅಥವಾ ತಿರಸ್ಕಾರ ಮಾಡದೆ ರಾಜ್ಯ ಸರ್ಕಾರದಿಂದ ಮೀನಾಮೇಷ ಆಗ್ತಿದೆ. ಹಾಗಾದ್ರೆ ಜಾತಿಗಣತಿಗೆಂದು ಖರ್ಚು ಮಾಡಿದ್ದ ಸುಮಾರು 168 ಕೋಟಿಯ ಕಥೆಯೇನು? ಮತ್ತೊಮ್ಮೆ ಜಾತಿಗಣತಿ ನಡೆಸಲು ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ? ಈಗ ಸರ್ವೆ ನಡೆಸಿದ್ರೆ ಮುಂದಿನ 3 ವರ್ಷದೊಳಗೆ ವರದಿ ಹೊರಬರುತ್ತಾ? ಕಾಂಗ್ರೆಸ್ ಪಕ್ಷವನ್ನ ಬಲವಾಗಿ ಬೆಂಬಲಿಸಿರುವ ಅಹಿಂದ ವರ್ಗಗಳ ಒತ್ತಾಯವನ್ನ ಪಕ್ಕಕ್ಕೆ ಸರಿಸಿ ಪ್ರಬಲ ಜಾತಿಗಳ ಒತ್ತಡಕ್ಕೆ ಮಣಿದು ನಿರ್ಧಾರ ಬದಲಿಸಿದ ಕಾಂಗ್ರೆಸ್ ಹೈಕಮಾಂಡ್ ಎಂಬ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕಾಗಿದೆ ಸರ್ಕಾರ. ಸರ್ಕಾರ ಈಗ ಜಾತಿಗಣತಿಯ ವರದಿಯ ವಿಚಾರದಲ್ಲಿ ಮತ್ತೊಮ್ಮೆ ಜಾತಿಗಳ ಮರು ಎಣಿಕೆಗೆ ಮುಂದಾಗಿರುವುದರಿಂದ ಅದರ ಆಧಾರದ ಮೇಲೆಯೇ ಹೊಸ ವರದಿಯು ಸರ್ಕಾರದ ಕೈ ಸೇರಬೇಕಾಗುತ್ತದೆ. ಅಲ್ಲಿಯವರೆಗೂ ಜಾತಿಗಣತಿ ಆಧಾರಿತ ಸೌಲಭ್ಯಗಳನ್ನು ಪಡೆಯುವ ಅಹಿಂದ ವರ್ಗಗಳ ಕನಸನ್ನ ಮುಂದೂಡಬೇಕಾಗುತ್ತದೆ. ಹಾಗಿದ್ದರೂ ಕಾಲ್ತುಳಿತ ಪ್ರಕರಣದ ವಿಚಾರದಲ್ಲಿ ಜನರಲ್ಲಿ ಆಕ್ರೋಶ ಮಡುಗಟ್ಟಿರುವಾಗಲೇ ಜಾತಿಗಳ ಮರು ಎಣಿಕೆಗೆ ಮುಂದಾಗಿರುವ ಕಾಂಗ್ರೆಸ್ನ ರಾಜಕೀಯ ಗಣಿತದಲ್ಲಿ ಹಲವು ಲೆಕ್ಕಾಚಾರಗಳು ಅಡಗಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
RCBಯ ವಿಜಯೋತ್ಸವದ ಸಂಭ್ರಮದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣದ ವಿಚಾರದ ಬಗ್ಗೆ ಇವತ್ತು ಕೂಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. 11 ಜನರ ಸಾವಿನ ಬಗ್ಗೆ ಇಲ್ಲಿವರೆಗೂ ಕೂಡ ಏನೆಲ್ಲ ತನಿಖೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕು. ಇನ್ನೆರಡು ದಿನದಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ರಿಪೋರ್ಟನ್ನು ಸಲ್ಲಿಸಿ ಅಂತ ಸರ್ಕಾರಕ್ಕೆ ಕೋರ್ಟ್ ತಾಕೀತು ಮಾಡಿದೆ. ಇನ್ನೊಂದು ಕಡೆ ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಎಷ್ಟು, ಅಧಿಕಾರಿಗಳು ಮಾಡಿದಂತಹ ಎಡವಟ್ಟುಗಳು ಹೇಗಿದ್ವು ಅನ್ನೋದನ್ನು ಕೂಡ ಈಗ ಪ್ರಾಥಮಿಕ ವರದಿಯಲ್ಲಿ ನಮೂದಿಸಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತದಲ್ಲಿ 11 ಜನರ ಸಾವಾಗಿದೆ, 65 ಜನರಿಗೆ ಗಾಯವಾಗಿದೆ, ಇನ್ನು 16 ಜನ ಆಸ್ಪತ್ರೆಯಲ್ಲಿದ್ದಾರೆ. ಕಾಲ್ತುಳಿತ ಘಟನೆ ನಡೆದ ಮರುದಿನವೇ ಕರ್ನಾಟಕ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ PIL ಹಾಕಿಕೊಂಡು ವಿಚಾರಣೆ ಕೈಗೆತ್ತಿಕೊಂಡಿತ್ತು. ಶುಕ್ರವಾರ ವಾದ ಪ್ರತಿವಾದ ಆಲಿಸಿದ್ದ ಹೈಕೋರ್ಟ್ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಾದ ವಿ ಕಾಮೇಶ್ವರ್ ರಾವ್ ಹಾಗೂ ನ್ಯಾಯಮೂರ್ತಿ CM ಜೋಶಿ ಅವರ ವಿಭಾಗೀಯ ಪೀಠ ಇವತ್ತಿಗೆ ವಿಚಾರಣೆ ಮುಂದೂಡಿದ್ರು. ಇವತ್ತು ಮತ್ತೆ ವಾದ ಪ್ರತಿವಾದಗಳು ಜೋರಾಗಿತ್ತು. ಕಾಲ್ತುಳಿತದ ಬಗ್ಗೆ ವಿಚಾರಣಾ ಆಯೋಗ ರಚಿಸಲಾಗಿದೆ. ಹೈಕೋರ್ಟ್ ನಿವೃತ್ತ ಜಡ್ಜ್ ಮೈಕಲ್ ಡಿ ಕುನ್ಹಾ ಆಯೋಗ ತನಿಖಾ ವರದಿ ಸಲ್ಲಿಸಲು 1 ತಿಂಗಳ ಟೈಮ್ ನೀಡಲಾಗಿದೆ. 5 ಪೊಲೀಸ್ ಅಧಿಕಾರಿಗಳ ಅಮಾನತು ಆಗಿದೆ. ನಮ್ಮ ಪ್ರಕ್ರಿಯೆಗಳನ್ನು ಇನ್ನೂ ಕೋರ್ಟ್ಗೆ ಸಲ್ಲಿಸಿಲ್ಲ. ನಮ್ಮ ಪ್ರಕ್ರಿಯೆಗಳು ಕೆಲವರಿಗೆ ಲಾಭನೂ ಆಗಬಹುದು. ಅದಕ್ಕೆ ಸಮಯ ಬೇಕಿದ್ದು ಅರ್ಜಿ ವಿಚಾರಣೆ ಮುಂದೂಡಬೇಕು. ಕೋರ್ಟ್ ನಿರ್ದೇಶನಕ್ಕೆ ಪ್ರತಿಕ್ರಿಯೆ ಸಲ್ಲಿಸಲ್ಲ ಅಂತಿದ್ದೀರಾ? ಖಂಡಿತ ಇಲ್ಲ. ಕೆಲವು ಸೂಕ್ಷ್ಮ ವಿಚಾರಗಳಿವೆ. ಮುಕ್ತವಾಗಿ ಕೋರ್ಟ್ಗೆ ಹೇಳಿದ್ರೆ ತಪ್ಪು ಸಂದೇಶ ಆಗುತ್ತೆ. ನಾವು ಪಕ್ಷಪಾತಿಗಳು ಅಂತ ಅಭಿಪ್ರಾಯ ಸೃಷ್ಟಿಯಾಗುತ್ತೆ. ಹಾಗಾಗಿ ಕೋರ್ಟ್ ನಮಗೆ ಸಮಯಾವಕಾಶ ಕೊಡಬೇಕು. ಆಯಿತು, ಮುಚ್ಚಿದ ಲಕೋಟೆಯಲ್ಲಿ ವರದಿ ನೀಡಿ. ಜೂನ್ 12 ಗುರುವಾರ ಅರ್ಜಿ ವಿಚಾರಣೆ ಮಾಡ್ತೀವಿ. 2 ದಿನದಲ್ಲಿ ಕಷ್ಟ, ಹೆಚ್ಚು ಸಮಯ ಬೇಕಾಗುತ್ತೆ. ಹೆಚ್ಚುವರಿ ಟೈಮ್ ಸಾಧ್ಯ ಇಲ್ಲ. ಜೂನ್ 12ಕ್ಕೆ ಸಲ್ಲಿಸಿ ಅಷ್ಟೇ. ಇದಿಷ್ಟು ಕಾಲ್ತುಳಿತ ಪ್ರಕರಣದಲ್ಲಿ PIL ಅರ್ಜಿಗಳ ವಿಚಾರದಲ್ಲಿ ಹೈಕೋರ್ಟ್ ಮಾಡಿದ ಆದೇಶ. ಇನ್ನೊಂದು ಕಡೆ ಕಾಲ್ತುಳಿತಕ್ಕೆ 11 ಜನರ ಸಾವಾಗಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು 4 ಆರೋಪಿಗಳನ್ನ ಬಂಧಿಸಿದ್ದು. ಇವತ್ತು 1ನೇ ACJM ಕೋರ್ಟ್ಗೆ ಹಾಜರುಪಡಿಸಿದ್ರು. ನಿಖಿಲ್ ಸೋಸಲೆ, ಸುನಿಲ್ ಮ್ಯಾಥ್ಯೂ, ಕಿರಣ್ ಮತ್ತು ಶಮಂತ್ 4ರನ್ನು 9 ದಿನಗಳ ಕಾಲ ವಶಕ್ಕೆ ಒಪ್ಪಿಸಲು CID ಪೊಲೀಸರು ಮನವಿ ಮಾಡಿದ್ರು. ಆದ್ರೆ CID ವಶಕ್ಕೆ ಪಡೆಯಲು ಅವಕಾಶ ಕೊಡಬಾರದು ಅಂತ ಆರೋಪಿಗಳ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಹೀಗಾಗಿ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆಯೂ ನಡೆಯಿತು. ಆರೋಪಿಗಳ ಪರ ವಕೀಲ ಸಂದೇಶ್ ಚೌಟ ವಾದ ಮಾಡಿದ್ರು. ಆರೋಪಿಗಳನ್ನು CID ಕಸ್ಟಡಿಗೆ ನೀಡಬಾರದು. ಇಷ್ಟು ಅರ್ಜೆಂಟ್ ಆಗಿ ವಶಕ್ಕೆ ಪಡೆಯೋ ಅಗತ್ಯ ಏನಿದೆ? ಬಂಧನವನ್ನ ಪ್ರಶ್ನೆ ಮಾಡಿರುವ ಅರ್ಜಿ ಬಾಕಿ ಇದೆ. ನಾಳೆ ಬಂಧನ ಪ್ರಶ್ನಿಸಿರುವ ಅರ್ಜಿ ವಿಚಾರಣೆ ಇದೆ. ಹೀಗಿದ್ದಾಗ ಕಸ್ಟಡಿಗೆ ಪಡೆಯಲು ಅರ್ಜೆಂಟ್ ಯಾಕೆ? ತನಿಖೆ ಮಾಡುವ ಅಗತ್ಯ ಇದೆ. ಹೀಗಾಗಿ ವಶಕ್ಕೆ ಪಡೆಯಬೇಕಿದೆ. 1 ದಿನದಲ್ಲಿ ಏನಾಗಲ್ಲ, ಅವಸರ ಮಾಡಬೇಡಿ. ನಾಳೆ ಅರ್ಜಿ ವಿಚಾರಣೆ ಮಾಡ್ತೀವಿ. ಹೀಗೆ ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠ ಸೂಚನೆ ಕೊಡ್ತಿದ್ದಂತೆ ನಿಖಿಲ್ ಸೋಸಲೆ ಸೇರಿ ಎಲ್ಲರನ್ನೂ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿದ್ರು. ಇದಿಷ್ಟು ಕೋರ್ಟ್ನ ಭಾಗವಾದ್ರೆ ತನಿಖೆ ನಡೆಸುತ್ತಿರುವ CID ಅಧಿಕಾರಿಗಳು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತನಿಖೆ ನಡೆಸಿದ್ರು. ಎಲ್ಲ ಗೇಟ್ಗಳಿಗೂ ಹೋಗಿ ಪರಿಶೀಲಿಸಿದ್ರು. ಇಲ್ಲಿಯವರೆಗೂ ಆಗಿರುವ ಕಾಲ್ತುಳಿತ ಪ್ರಕರಣದ ತನಿಖೆಯಲ್ಲಿ ಕೆಲವು ಸ್ಫೋಟಕ ಸತ್ಯಗಳು ಹೊರಬಂದಿವೆ ಅಂತ ಗೊತ್ತಾಗಿದೆ. ವಿಧಾನಸೌಧದಲ್ಲಿ ಸನ್ಮಾನ ಮಾತ್ರ, ಸ್ಟೇಡಿಯಂ ಕಡೆಗೆ ಹೋಗಿ ಅಂತ ವಿಧಾನಸೌಧ ಕಾರ್ಯಕ್ರಮದಲ್ಲಿ ಶಾಸಕರೊಬ್ಬರು ಅನೌನ್ಸ್ ಮಾಡಿದ್ರಂತೆ. ಸ್ಟೇಡಿಯಂಗೆ ಹೋಗಿ ಅಂದಿದ್ರಿಂದ ನೂಕು ನುಗ್ಗಲು ಹೆಚ್ಚಾಗಿದ್ದು ಅನ್ನೋದು ವರದಿಯಲ್ಲಿದ್ಯಂತೆ. ವಿಧಾನಸೌಧ ಕಾರ್ಯಕ್ರಮ ಮುಗಿಯೋವರೆಗೂ ಗೇಟ್ ತೆಗಿಬೇಡಿ ಅಂತ KSCA ಪದಾಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಯಿಂದ ಸೂಚನೆ ಹೋಗಿತ್ತಂತೆ. ಹೀಗಾಗಿ 3 ಗೇಟ್ ಓಪನ್ ಮಾಡಿ 18 ಗೇಟ್ ಬಂದ್ ಮಾಡಿದ್ರು. ಜೊತೆಗೆ ಸ್ಟೇಡಿಯಂ ಬಳಿ ಬೆರಳೆಣಿಕೆಯಷ್ಟು ಪೊಲೀಸರನ್ನ ನಿಯೋಜಿಸಿದ್ರು ಅನ್ನೋದು ತನಿಖಾ ವರದಿಯಲ್ಲಿ ಗೊತ್ತಾಗಿದೆ. ಇನ್ನು ಸ್ಟೇಡಿಯಂ ಕಾರ್ಯಕ್ರಮ IAS ಅಧಿಕಾರಿ ಕುಟುಂಬಕ್ಕೆ ಗುತ್ತಿಗೆ ನೀಡಲಾಗಿತ್ತಂತೆ. ಅದಕ್ಕೆ IPS ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿಸಿದ್ರಂತೆ. IAS IPS ಅಧಿಕಾರಿಗಳ ಮಧ್ಯೆ ಮುಸುಕಿನ ಗುದ್ದಾಟಾನು ದುರ್ಘಟನೆಗೆ ಕಾರಣ ಅಂತಾನು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವ ಅಂಶಗಳು. ಇದೆಲ್ಲದರ ಮಧ್ಯೆ ಕಾಲ್ತುಳಿತ ಕೇಸ್ನಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಪಂದ್ಯಗಳು ನಡೆಯುತ್ತಿಲ್ಲ. ನವೆಂಬರ್ನಲ್ಲಿ ನಡೆಯಬೇಕಿದ್ದ ಭಾರತಗೆ ಅಂಡ್ ದಕ್ಷಿಣ ಆಫ್ರಿಕಾಗೆ ನಡುವಿನ ಪಂದ್ಯಗಳನ್ನ ರಾಜ್ಕೋಟ್ಗೆ BCCI ಶಿಫ್ಟ್ ಮಾಡಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಬೆಳವಣಿಗೆಗಳು.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಕಾಲ್ತುಳಿತ ದುರಂತದಲ್ಲಿ ಮಕ್ಕಳನ್ನು ಕಳೆದುಕೊಂಡಂತಹವರ ಮನೆಯಲ್ಲಿ ಕಣ್ಣೀರು ನಿಂತಿಲ್ಲ. ಮನೆಗೆ ಆಧಾರವಾಗಿದ್ದ ಅಥವಾ ಮನೆಗೆ ಕನಸು ಆಗಿದ್ದ, ಮನೆಯ ಭರವಸೆ ಆಗಿದ್ದಂತಹ ಮಕ್ಕಳನ್ನು ನೆನೆದು ಪೋಷಕರು ಇವತ್ತು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ಮೃತ ಭೂಮಿಕ್ ಮನೆಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟು ಸಾಂತ್ವನ ಹೇಳಿದೆ. ಮತ್ತೊಂದು ಕಡೆಯಲ್ಲಿ ಉಡುಪಿಯ ಚಿನ್ಮಯ ಶೆಟ್ಟಿ ಕುಟುಂಬಕ್ಕೆ ಸರ್ಕಾರ 25 ಲಕ್ಷ ರೂಪಾಯಿಯ ಪರಿಹಾರವನ್ನು ತಲುಪಿಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟಿದ್ದ ಆರ್ಸಿಬಿ ಅಭಿಮಾನಿ ಭೂಮಿಕ್ ಮನೆಗೆ ಇವತ್ತು ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿತ್ತು. ಬೆಂಗಳೂರಿನ ದಾಸರಹಳ್ಳಿಯಲ್ಲಿರುವ ಭೂಮಿಕ್ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ತಂಡ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಮಗನ ಸಾವನ್ನ ನೆನೆದು ಭೂಮಿಕ್ ತಂದೆ ಲಕ್ಷ್ಮಣ್ ಕಣ್ಣೀರು ಹಾಕಿದ್ರು. ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಕ್ಕಳನ್ನ ಕಳೆದುಕೊಂಡ ನೋವು ಹೆತ್ತವರಿಗೆ ಮಾತ್ರ ಅರ್ಥ ಆಗುತ್ತೆ, ಸರ್ಕಾರಕ್ಕೆ ಅರ್ಥ ಆಗ್ತಿಲ್ಲ. ಸ್ಟೇಡಿಯಂಗೆ ಕರೆದು ಜೀವ ತೆಗೆದ್ರು. ಪರಿಹಾರ ಘೋಷಿಸಿದ ತಕ್ಷಣ ಎಲ್ಲವೂ ಮುಗಿಯಲ್ಲ ಅಂತ ಕಿಡಿಕಾರಿದ್ರು. ನಿಮ್ಮ ಎಂಟೈರ್ ಸಿಬ್ಬಂದಿ, ನಿಮ್ಮ PSಗಳು ಯಾರ್ಯಾರು ಇದಾರೋ ಎಲ್ಲರೂ ಫೇಲ್ಯೂರ್ ಅಂತ ಆಯ್ತಲ್ಲ. ಇಲ್ಲ ಅಂದ್ರೆ ನೀವು ಮುಚ್ಚಿಡ್ತಾ ಇದ್ದೀರಾ, ಗೊತ್ತಿದ್ದು ನೀವು ಮುಚ್ಚಿಟ್ಟಿದ್ದೀರಾ. ಅಮಾಯಕ ವಿದ್ಯಾರ್ಥಿಗಳ ಬಲಿಗೆ ನೀವು ಕಾರಣಕರ್ತರಾಗಿದ್ದೀರ ಅಂತ ನೇರ ಆಪಾದನೆಯನ್ನ ನಾವು ಮಾಡ್ತಾ ಇದ್ದೀರಿ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಘಟನೆ ಬಗ್ಗೆ ಮೃತ ಭೂಮಿಕ್ ತಂದೆ ಲಕ್ಷ್ಮಣ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ದಿನ ಟೈಮ್ ಕೊಟ್ಟು ಈ ಸರ್ಕಾರ ಕಾರ್ಯಕ್ರಮ ಮಾಡಬಹುದಿತ್ತು, ಆಗ 11 ಮಕ್ಕಳ ಜೀವ ಉಳಿಯೋದು. ಆರ್ಸಿಬಿ ಕಪ್ ತಗೊಂಡ್ರು, ನಮ್ಮ ಮಕ್ಕಳ ಪ್ರಾಣ ಕಿತ್ಕೊಂಡ್ರು ಅಂತ ಗೋಳಾಡಿದ್ರು. 25 ಲಕ್ಷ ಪರಿಹಾರ ಕೊಟ್ರೆ ನಮ್ಮ ಮಕ್ಕಳ ಜೀವ ಯಾರು ವಾಪಸ್ ತಂದು ಕೊಡ್ತಾರೆ ಹೇಳಿ ಅಂತೆಲ್ಲ ವಂಶದ ಕುಡಿಯನ್ನ ಕಳ್ಕೊಂಡ ಅಪ್ಪ ಕಣ್ಣೀರು ಹಾಕ್ತಾ ಹೇಳ್ತಿದ್ರೆ ಎದುರಿದ್ದವರು ಕಣ್ಣೀರು ಹಾಕ್ತಿದ್ರು. ನನ್ನ ಮಗನ್ನ ನೀವು ನೋಡ್ತಾ ಇದ್ದೀರೇನೋ ಗೊತ್ತಿಲ್ಲ, ನೋಡಿ ಹೇಳಿ. ಪುಷಪ್ ಮಾಡಿ ಬಾಯಿ ಕೊಟ್ಟು ಊದ್ತಾರೆ. ಅದೇ ಆಕ್ಸಿಜನ್ ಇದ್ದಿದ್ರೆ ಏನಾಗ್ತಾ ಇತ್ತು ಅಂತ ನಿಮಗೆ ಗೊತ್ತಲ್ವಾ? ನೀವು ಮಾಡ್ಬೋದಿತ್ತು, ಹೇಳ್ಬೋದಿತ್ತಲ್ವಾ? ಇನ್ನು ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟಿದ್ದ ಉಡುಪಿಯ ಚಿನ್ಮಯ ಶೆಟ್ಟಿ ಕುಟುಂಬಕ್ಕೆ ರಾಜ್ಯ ಸರ್ಕಾರ 25 ಲಕ್ಷ ರೂಪಾಯಿಯ ಪರಿಹಾರ ವಿತರಿಸಿದೆ. ಹೆಬ್ರಿ ತಾಲೂಕಿನ ಕುಚ್ಚೂರು ರಸ್ತೆಯಲ್ಲಿರುವ ಚಿನ್ಮಯಿ ಅವರ ತಾಯಿಯ ಹಿರಿಯರ ಮನೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಪರಿಹಾರದ ಚೆಕ್ ಕೊಟ್ಟು ಚಿನ್ಮಯಿ ಶೆಟ್ಟಿ ತಾಯಿ ಪೂಜಾ ಶೆಟ್ಟಿ, ತಂದೆ ಕರುಣಾಕರ್ ಶೆಟ್ಟಿಗೆ ಸಾಂತ್ವನ ಹೇಳಿದ್ರು. ಸರ್ಕಾರದ ಆದೇಶದಂತೆ 25 ಲಕ್ಷ ರೂಪಾಯಿಯ ಪರಿಹಾರ ನೀಡಿದ್ದೇವೆ. ಈ ಕುಟುಂಬದ ಜೊತೆ ಸರ್ಕಾರ ಯಾವತ್ತೂ ಇರಲಿದೆ ಅಂದ್ರು. ಸರ್ಕಾರದ ಆದೇಶ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು 25 ಲಕ್ಷದ ಚೆಕ್ ಅನ್ನು ಅವರ ಮನೆಗೆ ತೆರಳಿ ಅವರ ತಂದೆ ತಾಯಿ ಮತ್ತು ಅಣ್ಣ ಕುಟುಂಬಸ್ಥರಿಗೆ ನಾವು ನೀಡಿದ್ದೇವೆ. ಜೂನ್ 4 ಆರ್ಸಿಬಿ ವಿಜಯೋತ್ಸವ ಇತಿಹಾಸದ ಪುಟದಲ್ಲಿ ದುರಂತದ ಅಧ್ಯಾಯವಾಗಿ ಸೇರಿಕೊಂಡಿದೆ. 11 ಮಂದಿ ಕಾಲ್ತುಳಿತಕ್ಕೆ ಸಾವನ್ನಪ್ಪಿದ್ದಾರೆ, 65 ಮಂದಿ ಗಾಯಗೊಂಡಿದ್ದರು. ಇದೀಗ ಗಾಯಾಳುಗಳು ಚೇತರಿಸಿಕೊಳ್ಳುತ್ತಿದ್ದು ಅಂದಿನ ಘಟನೆಯ ಭೀಕರತೆ ಬಗ್ಗೆ ಎಳೆಯಾಗಿ ಬಿಚ್ಚಿಡುತ್ತಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಗಾಯಾಳು ಹುಸೇನ್, ಈಗಲೂ ಬೆಚ್ಚಿ ಬೀಳುವಂತಿದೆ ಆ ಕ್ಷಣ ಅಂತಿದ್ದಾರೆ. ಚಿಕ್ಕ ಸಣ್ಣ ಗೇಟ್ ಓಪನ್ ಮಾಡಿದ್ರು, ಆವಾಗ ಸ್ಟಾರ್ಟ್ ಆಯಿತು. ಎಲ್ಲರೂ ನಾವು ಕ್ಯೂ ಅಲ್ಲಿ ಇದ್ದೀವಿ. ಈ ಕಡೆಯಿಂದ ಆ ಕಡೆಯಿಂದ 4 ಕಡೆಯಿಂದ ಜನ ತುಳ್ಕೊಂಡು ಬಂದುಬಿಟ್ರು. ಸೊ ದೆರ್ ವಾಸ್ ನೋ ವೇ ಟು ಎಸ್ಕೇಪ್. ನಾವು ಹುಡುಗರೆಲ್ಲ ಬಿದ್ದೋಗ್ಬಿಟ್ರು. ನಾವು ಕಾಪಾಡೋಕ್ಕೆ, ಚಿಕ್ಕ ಹುಡುಗರು ಇದ್ದಾರಲ್ಲ, ಅದಕ್ಕೆ ನಾವೆಲ್ಲ ಕಾಪಾಡೋಕ್ಕೆ ಹೋಗಿ ಸ್ವಲ್ಪ ನನಗೆ ಬ್ಯಾರಿಕೇಡ್ ಇತ್ತು, ಬ್ಯಾರಿಕೇಡಲ್ಲಿ ಕೈ ನೋಡಿ ಇದು ಕೂಡ ಗಾಯ ಆಗಿದೆ. ಸರ್ಕಾರ 11 ಕುಟುಂಬಕ್ಕೆ ತಲಾ 25 ಲಕ್ಷದಂತೆ 2.25 ಕೋಟಿ ಪರಿಹಾರ ಕೊಟ್ಟಿದೆ. ಆದರೆ ಅದೇ ದುಡ್ಡನ್ನ ಭದ್ರತಾ ವ್ಯವಸ್ಥೆಗೆ ಬಳಸಿದ್ರೆ ಅದೇ ಹಣವನ್ನ 11 ಜನ ಕಾಲ್ತುಳಿತಕ್ಕೆ ಸಿಲುಕಿ ಸಾಯೋ ಮೊದಲು ಆರ್ಸಿಬಿ ಸಂಭ್ರಮಾಚರಣೆ ವ್ಯವಸ್ಥೆಗೆ ಖರ್ಚು ಮಾಡಿದ್ರೆ ಇವತ್ತು 11 ಕುಟುಂಬಗಳು ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಬರ್ತಿರಲಿಲ್ಲ. ಸರ್ಕಾರನೂ ತಲೆ ತಗ್ಗಿಸುವ ಅವಶ್ಯಕತೆ ಇರುತ್ತಿರಲಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಮೆರಿಕದಲ್ಲಿ ಟ್ರಂಪ್ ಜಾರಿಗೆ ತಂದಿರುವಂತಹ ವಲಸಿಗ ನೀತಿಯ ವಿರುದ್ಧ ಜನ ತಿರುಗಿಬಿದ್ದಿದ್ದಾರೆ. ಲಾಸ್ ಏಂಜಲೀಸ್ನಲ್ಲಿ ಹಿಂಸಾರೂಪದ ಪ್ರತಿಭಟನೆ ನಡೀತಾನೇ ಇದೆ. ಈ ಪ್ರತಿಭಟನೆ ಹತ್ತಿಕ್ಕೋದಕ್ಕೆ 1,000 ತುಕಡಿಗಳನ್ನು ಟ್ರಂಪ್ ಸರ್ಕಾರ ನಿಯೋಜನೆ ಮಾಡಿದೆ. ಅಮೆರಿಕಾದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಲಸೆ ನೀತಿ ಜಾರಿ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಅಧಿಕಾರಿಗಳ ಟೀಮ್ ಕಳಿಸಿ ಲಾಸ್ ಏಂಜಲೀಸ್ನಲ್ಲಿ ವಲಸಿಗರ ಶೋಧ ಶುರು ಮಾಡಿದ್ದಾರೆ. ಅಕ್ರಮ ವಲಸಿಗರನ್ನ ಬಂಧಿಸಿ ಜೈಲಿಗಟ್ಟುವ ಕೆಲಸ ಶುರುವಾಗಿದೆ. ಇದು ಲಾಸ್ ಏಂಜಲೀಸ್ನಲ್ಲಿರುವ ವಲಸಿಗರನ್ನ ಕೆರಳಿಸಿದೆ. ಯಾವ ಮಟ್ಟಿಗೆ ಅಂದ್ರೆ 5 ದಿನ ಕಳೆದರೂ ಲಾಸ್ ಏಂಜಲೀಸ್ ನಗರದಲ್ಲಿ ಟ್ರಂಪ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಜೋರಾಗ್ತಾನೇ ಇವೆ. ಅಮೆರಿಕ ಪೊಲೀಸರು ಜನರ ಮೇಲೆ ಅಶ್ರುವಾಯು, ಸ್ಮೀಕ್ ಬಾಂಬ್ಗಳನ್ನು ಅಂದರೆ ಬೆಂಕಿ ಪಟಾಕಿಗಳನ್ನ ಬಳಸುತ್ತಿದ್ದಾರೆ. ಟಿಯರ್ ಗ್ಯಾಸ್ಗಳ ಹೊಗೆ ಪ್ರತಿಭಟನಾಕಾರರನ್ನ ಆವರಿಸಿಕೊಳ್ತಿದೆ.
ಸಾವಿರ ಜನರ ಪ್ರತಿಭಟನೆ ಲಾಸ್ ಏಂಜಲೀಸ್ ನಗರವನ್ನ ಆವರಿಸಿಕೊಂಡಿದ್ರೆ ನೂರಾರು ಅಮೆರಿಕ ಪೊಲೀಸ್ ವಾಹನಗಳು ಸೈರನ್ ಹಾಕೊಂಡು ಜನರನ್ನ ಹತ್ತಿಕ್ಕಲು ರೆಡಿಯಾಗಿವೆ. ಪ್ರತಿಭಟನೆಗೆ ಇಳಿದವರನ್ನ ಅಮೆರಿಕ ಪೊಲೀಸರು ಬಲವಂತವಾಗಿ ಎಳ್ಕೊಂಡು ಹೋಗ್ತಿದ್ದಾರೆ, ಬಂಧನ ಮಾಡ್ತಿದ್ದಾರೆ. ಒಂದ್ ಕಡೆ ಪ್ರತಿಭಟನಾಕಾರರ ಪಡೆ, ಇನ್ನೊಂದ್ ಕಡೆ ಪೊಲೀಸರ ಪಡೆ ಲಾಸ್ ಏಂಜಲೀಸ್ ನಗರವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಿದೆ. ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಕಂಡಲ್ಲಿ ಗುಂಡು ಹಾರಿಸ್ತಿದ್ರೆ ಜನ ಎದ್ನೋ ಬಿದ್ನೋ ಅಂತ ಓಡ್ತಿದ್ದಾರೆ. ಪೊಲೀಸ್ ಸೈರನ್ಗಳು ಒಂದ್ ಕಡೆ ಸದ್ದು ಮಾಡ್ತಿದ್ರೆ ಪ್ರತಿಭಟನಾಕಾರರ ಕೂಗಾಟ, ಚೀರಾಟ ಮತ್ತೊಂದ್ ಕಡೆ. ಟ್ರಂಪ್ ಅವರೇ ಗಮನಕಾರಿ ಆದೇಶ ವಾಪಸ್ ತಗೊಳ್ಳಿ, ಇಲ್ಲಿಗೆ ನಿಲ್ಲಿಸಿ ಅಂತ ಲಾಸ್ ಏಂಜಲೀಸ್ ಮೇಯರ್ ಕಣ್ಣೀರಿಟ್ರು. This was chaos that was started at Washington D.C. On Thursday the city was peaceful. On Friday it was not because of the intervention of the federal government. And it's again, I don't think our city should be a test case, a laboratory. ಲಾಸ್ ಏಂಜಲೀಸ್ನಲ್ಲಿ ಪ್ರತಿಭಟನೆ ಹತ್ತಿಕ್ಕಲು ಟ್ರಂಪ್ ಸರ್ಕಾರ ಎಲ್ಲದಕ್ಕೂ ರೆಡಿಯಾಗಿದೆ. ಹೆಚ್ಚುವರಿಯಾಗಿ 1,000 ನ್ಯಾಷನಲ್ ಗಾರ್ಡ್ ಪಡೆಗಳನ್ನ ಲಾಸ್ ಏಂಜಲೀಸ್ಗೆ ಕಳಿಸಿದ್ದಾರೆ ಟ್ರಂಪ್. ನಗರದಲ್ಲಿ ಎಲ್ಲಿ ನೋಡಿದ್ರು ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ನಡುವೆ ಜಟಾಪಟಿಯ ದೃಶ್ಯಗಳೇ. ಒಟ್ಟಿನಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಸ್ಫೋಟಗೊಂಡಿರುವ ವಲಸೆ ನೀತಿ ವಿರೋಧಿ ಆಕ್ರೋಶ ಎಷ್ಟು ಬೇಗ ತಣ್ಣಗಾಗುವ ಲಕ್ಷಣ ಕಾಣಿಸ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.